ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವೆಲ್ಲರೂ ವೀರ ವಿರಾಗಿಣಿ, ಕ್ರಾಂತಿ ಶಿವಯೋಗಿಣಿ ಜಗನ್ಮಾತೆ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇರ್ತೀವಿ. ನಿನ್ನೆ ದಿನ ಲಿಂಗಮ್ಮಕ್ಕ ಮಹಾದೇವಿ ಅಕ್ಕ ಪೂಜೆ ಮಾಡ್ತಾ ಇರುವಾಗ ಮಾತಾಡೋದನ್ನ ಕೇಳಿಸ್ಕೊಂಡು ನನ್ನ ಮಗಳಿಗೆ ಹುಚ್ಚಿಡ್ದಿದೆ, ತುಂಬಾ ಗಾಬರಿಯಿಂದ ಗುರುಗಳಿಗೆ ಹೋಗಿ ಕೇಳ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಗಿರಿಜಾಂಬೆನ ಕಾವಲಿಗಾಗಿ ಕೂರಿಸ್ಬಿಟ್ಟು ಲಿಂಗಮ್ಮ ಮಠದ ಕಡೆ ಹೋಗಿ ಗುರುಗಳಿಗೆ ವಿಷಯ ತಿಳಿಸಿ, ಗುರುಗಳು ಏನು ಚಿಂತೆ ಮಾಡಬೇಡ, ಎಲ್ಲ ಒಂದು ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ, ಅದು ಸಾಧಕರಿಗೆ ಬರುವಂತ ಒಂದು ಅವಸ್ಥೆ ಅಂತ ಧೈರ್ಯ ಹೇಳಿ ಕಳಿಸ್ತಾರೆ. ಅಷ್ಟಕ್ಕೆ ಲಿಂಗಮ್ಮನಿಗೆ ಏನು ಸಮಾಧಾನ ಆಗುದಿಲ್ಲ. ಇಲ್ಲ, ಇವ್ರು ಯಾಕೋ ನಮ್ಮ ಮನೆಯವರು ಹಾಗೆ ತೇಲಿಸ್ತಾ ಇದ್ದಾರೆ, ನಗ್ತಾ ತೇಲಿಸ್ತಾ ಇದ್ದಾರೆ, ಏನು ಆಗಲ್ಲ ಅಂತ. ಗುರುಗಳು ಹಾಗೆ ಮಾಡ್ತಿದ್ದಾರೆ, ನನಗೆ ಚಿಂತೆ ಆಗ್ತಿದೆ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿದಾಗ ಸಿಂಗಾರಮ್ಮನ ನೆನಪಾಗುತ್ತೆ. ಸಿಂಗಾರಮ್ಮನ ಮನೆ ಕಡೆ ಲಿಂಗಮ್ಮಕ್ಕ ಹೋಗ್ತಾರೆ. ಅವಾಗ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮಹಾದೇವಿ ಅಕ್ಕನಿಗೆ ಏನಾಯ್ತು ಅಂತ ಎಲ್ಲ ವಿವರಿಸ್ತಾರೆ ಸಿಂಗಾರಮ್ಮನ್ಗೆ. ಸಿಂಗಾರಮ್ಮ ಹೇಳ್ತಾಳೆ, ಅಲ್ಲ ಲಿಂಗಮ್ಮಕ್ಕ, ನಿನ್ನನ್ನ ಜಾಣೆ ಅಂತ ಅನ್ಕೊಂಡಿದ್ದೆ. ಯಾವಾಗ ನೀನು ಹೇಳ್ತಿದ್ದೆಲ್ಲ ಮಹಾದೇವಿ ಊಟ ಎಲ್ಲ ಬಿಟ್ಟು ಯಾವಾಗ್ಲೂ ಬರೀ ಪೂಜೆ ಮಾಡ್ತಾ ಕೂತ್ಕೊಂಡಾಗ್ಲೇನೆ ನೀನು ಎಚ್ಚೆತ್ಕೋಬೇಕಾಗಿತ್ತು. ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ, ಯಾವಾಗ್ಲೂ ಪೂಜೆಲೇ ಇರ್ತಾಳೆ ಅಂತ ಹೇಳ್ತಾ ಇರ್ತಿದ್ದಲ್ವಾ, ಅವಾಗ್ಲೇನೆ ಎಚ್ಚೆತ್ಕೋಬೇಕಾಗಿತ್ತಲ್ವಾ ನೀನು. ಅದು ಹುಚ್ಚು ಹಿಡಿಯುವ ಲಕ್ಷಣಗಳು. ಅವಾಗ್ಲೇನೆ ನೀ ಮದ್ದು ಕೊಡಿಸ್ಬಿಟ್ಟಿದ್ರೆ ಇದು ಇಷ್ಟು ದೀರ್ಘಕ್ಕೆ ಹೋಗ್ತಾ ಇರ್ಲಿಲ್ಲ, ನೀನ್ ತುಂಬಾ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿದಾಗ ಲಿಂಗಮ್ಮ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಸಿಂಗಾರಮ್ಮ, ಮತ್ತಿವಾಗ ಏನ್ ಮಾಡೋದು ಸಿಂಗಾರಕ್ಕ ಅಂತ ಲಿಂಗಮ್ಮಕ್ಕ ಕೇಳಿದಾಗ, ಏನಿಲ್ಲ, ಈಗ ಸದ್ಯಕ್ಕೆ ವೈದ್ಯ ಸಂಕಯ್ಯ ಇದಾರಲ್ಲ, ಅವ್ರನ್ನ ಕರೆಸ್ಬಿಟ್ಟು ಮದ್ದು ಕೊಡ್ಸೋಣಂತೆ, ಮುಂದಿಂದು ಇನ್ನು ಹುಚ್ಚಿಗೆ ಕಾರಣ ಏನು ಅಂತ ಆಮೇಲೆ ತಿಳಿದುಕೊಂಡ್ರಾಯ್ತು ಅಂತ ಸಿಂಗಾರಕ್ಕ ಹೇಳಿದಾಗ, ಹೇಳಿ ಮತ್ತೆ ಅಷ್ಟಕ್ಕೆ ನಿಲ್ಸಂಗಿಲ್ರಿ ಸಿಂಗಾರಮ್ಮ. ಸರಿ, ನೀನು ಏನೋ ಹೇಳ್ತಿದ್ದೆಲ್ಲ ಪೂಜೆ ಮಾಡ್ಕೊಳ್ಳುವಾಗ, ಏನು ಬಡಬಡಿಸ್ತಾ ಇದ್ದಾಳೆ, ಯಾವುದೋ ಹೆಸರು ಹೇಳ್ತಾಳೆ ಅಂತ ಹೇಳ್ತಿದ್ದೆಲ್ಲ, ಏನದು? ಸಿಂಗಾರಕ್ಕ, ಚನ್ನಮಲ್ಲಿಕಾರ್ಜುನ ಬಾ ಅಂತಾಳವ್ವ ಅಂತ ಅಳ್ತಾ ಇರ್ತಾಳೆ ಲಿಂಗಮ್ಮಕ್ಕ, ಕಣ್ಣು ಒರೆಸ್ಕೊಂತಾಳೆ. ಅಯ್ಯೋ ಅಳ್ಬೇಡ, ಸುಮ್ನಿರು ಲಿಂಗಮ್ಮಕ್ಕ, ಅನಾರೋಗ್ಯ ಕಾಯಿಲೆ ಕಸಾಲೆ ಮನುಷ್ಯರಿಗೆ ಬರದೆ ಮರಕ್ಕ ಬರ್ತದೆ, ಏನ್ ಚಿಂತೆ ಮಾಡ್ಬೇಡ ಬಿಡು. ನನಗನ್ಸತ್ತೆ ಚನ್ನಮಲ್ಲಿಕಾರ್ಜುನ ಬಾ ಅಂತಾಳಂತಂದ್ರೆ ಚನ್ನಮಲ್ಲಿಕಾರ್ಜುನ ಅನ್ನೋ ಹುಡುಗನ ಮೇಲೆ ಪ್ರೀತಿ ಕುಂತಿರ್ಬೇಕು, ಮಾದೇವಿಗೆ ಪ್ರೇಮ ಆಗಿರ್ಬೇಕು, ಅದಕ್ಕೆ ಅವನ ಹೆಸರನ್ನ ಬಡಬಡಿಸ್ತಾಳೆ ಅಂತ ನಂಗೆ ಅನ್ಸುತ್ತೆ ಲಿಂಗಮ್ಮ ಅಂತ ಅಂದಾಗ ಲಿಂಗಮ್ಮಕ್ಕ ಅಂತ, ಇಲ್ಲ ಇಲ್ಲ, ಅವಳಲ್ಲ, ಅಂತ ಹುಡುಗಿ ಅಲ್ಲ, ಅದು ಆತರ ಏನಿಲ್ಲ ಅಂತ ಹೇಳಿದಾಗ, ನಿನಗೆಲ್ಲ ಏನ್ ಗೊತ್ತಾಗುತ್ತೆ, ನೀನು ದಡ್ಡಿ ಇದ್ದಂಗಿದೀಯ. ಅಲ್ಲಿ ಇನ್ನೊಬ್ರು ಮನೇಲಿ ಹೇಳಿದ್ಲ ಅಂಬುಜಾಕ್ಷಿಗೆ ಹಂಗೆ ಆಗಿತ್ತು ತಾನೆ, ಪರಮೇಶಿ ಜೊತೆ ಪ್ರೇಮ ಕುಂತು ಮನೆಯಲ್ಲಿ ಎಲ್ರೂ ಒಪ್ಪದೇ ಇದ್ದಾಗ ಅಂಬುಜಾಕ್ಷಿಗೂ ಕೂಡ ಹುಚ್ಚಿಡ್ದಿತ್ತಲ್ಲ, ನಿನ್ಗೆ ನೆನ್ಪಿಲ್ವಾ ಅಂತ ಅವರು ಇನ್ನೊಬ್ರು ಮನೆ ಉದಾಹರಣೆ ಸಿಂಗಾರಮ್ಮ ಕೊಟ್ಟು ಹೇಳಿದಾಗ, ಇಲ್ಲ ಇಲ್ಲ, ನನ್ನ ಮಗಳು ಅಂತವಳಲ್ಲ. ಸರಿ, ನೀನು ಬೇಗನೆ ಮದ್ವೆ ಆದ್ರೂ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಮದ್ವೆ ಆದ್ರೂ ಮಾಡ್ಲಿಲ್ಲ, ನೀನು ಶಾಲೆ ಕಲ್ಸೋದು ಬೇಗ ನಿಲ್ಲಿಸ್ಲಿಲ್ಲ ಅಂತ ಹೇಳಿದಾಗ, ಅಯ್ಯೋ ಮದ್ವೆ ಮಾಡೋದಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ವಿ, ಮದ್ವೆ ಬೇಡ ಅಂತ ಅವಳದೇ ಒಂದೇ ಸಮನ ಹಠ, ಮದ್ವೆ ಮಾಡೋದಕ್ಕೆ ನಮ್ಗೇನ್ ಕೊರತೆ ಆಗಿದೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ನಾವು ಕೊರತೆ ಇದ್ದದಕ್ಕ ಬಿಟ್ಟಿದೀವಿ, ಅವಳು ಬೇಡ ಅಂತ ಹಠ ಮಾಡಿದಕ್ ಬಿಟ್ವಿ. ಅವಾಗ ಸಿಂಗಾರಮ್ಮ ಹೇಳ್ತಾಳೆ, ಅಲ್ಲ ಕಣೆ ಲಿಂಗಮ್ಮಕ್ಕ, ಯಾರಾದ್ರೂ ಮಕ್ಕಳು ವರ ನೋಡ್ರಿ, ನನಗ್ ಮದ್ವೆ ಮಾಡ್ರಿ ಅಂತ ಯಾರಾದ್ರೂ
ನಾಚಿಕಿಲ್ದ ಯಾರಾದ್ರೂ ಮಕ್ಕಳು ಹೇಳ್ತಾರ? ಕೋಳಿ ಕೇಳಿ ಮಸಾಲೆ ಅರಿಬೇಕಾ? ನೀನೇ ಮಾಡಿಬಿಡ್ಬೇಕಾಗಿತ್ತಪ್ಪ ಇಷ್ಟೊತ್ತಿಗೆ ಅಂತ ಹುರಿದುಂಬಿಸ್ತಾಳೆ ಸಿಂಗಾರಮ್ಮ. ಅವಾಗ ಲಿಂಗಮ್ಮಕ್ಕ, ಹೌದು ನೀವ್ ಹೇಳೋದ್ ಸರಿನೇ, ಇನ್ಮೇಲೆ ಗಂಡಂದು ನಮ್ಮ ಮನೆಯವ್ರದ್ದೇನು ನಾನು ಅಭಿಪ್ರಾಯ ಕೇಳಕ್ ಹೋಗೋದಿಲ್ಲ, ನಾನೇ ಮುಂದರಿದು ನಾನೇ ಇನ್ಮೇಲೆ ನಿರ್ಧಾರ ತಗೊಂಡ್ಬಿಡ್ತೀನಿ, ಇದ್ಯಾಕೋ ಅತಿ ಆಗ್ತಿದೆ ಅಂತ ಲಿಂಗಮ್ಮಕ್ಕ ನಿರ್ಧಾರ ಮಾಡ್ಕೋತಾಳೆ ಮನ್ಸಲ್ಲಿ. ಅಷ್ಟೊತ್ತಿಗೆ ಸಿಂಗಾರಕ್ಕ ವೈದ್ಯರಿಗೆ ಕರೆಯಕ್ಕೆ ಕಳಿಸಿರ್ತಾರೆ. ವೈದ್ಯರು ಬರ್ತಾರೆ, ಒಂದು ಕುಡಿಯೋದಕ್ಕೆ ಲೇಹ ತರ ಒಂದು ಲಿಕ್ವಿಡ್ ಕೊಡ್ತಾರೆ. ಇದನ್ನ ರಾತ್ರಿ ತಲೆಗೆ ಹಚ್ಚಿ ತಿಕ್ರಿ ಎಣ್ಣೆನ, ಹಾಗೆ ಈ ಮದ್ದನ್ನ ಬೆಳಗ್ಗೆ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕೊಡ್ರಿ ಅಂತ ಅಂದ್ಬಿಟ್ಟು ಹೇಳಿ ವೈದ್ಯ ಸಂಕಯ್ಯವ್ರು ಹೋಗ್ತಾರೆ. ಸರಿಯವ್ವ, ಈಗೇನು ಸರಿ ಹೋಯ್ತಲ್ಲ ನಿಮ್ ಮಗಳ ಚಿಂತೆ, ಹೋಗ್ಬಿಟ್ಟು ಈಗ ವೈದ್ಯರು ಹೇಳ್ದಂಗೆ ಹೋಗಿ ಈ ಲೇಹನ ತಲೆಗೆ ಹಚ್ಚಿ ತಿಕ್ಕಿ ಎಣ್ಣೆ ಸ್ನಾನ ಮಾಡಿಸು, ಬೆಳಗ್ಗೆ ಹಾಲಿನಲ್ಲಿ ಈ ಮದ್ದನ್ನ ಕೊಡು ಅಂತ ಹೇಳ್ಬಿಟ್ಟು ಹೇಳಿ, ನಾನು ಹೇಳಿದ್ ಮರಿಬೇಡ, ಮೊದ್ಲು ಮದ್ವೆ ವಿಚಾರ ಮಾಡು ಮಗಳದಂತ ಹೇಳಿ ಸಿಂಗಾರಮ್ಮ ಹೇಳಿ ಕಳಿಸ್ತಾಳೆ. ಅದೇ ಚಿಂತಲ್ಲಿ ಗಡಬಡಲ್ಲಿ ಹೋಗ್ತಾಳೆ ಲಿಂಗಮ್ಮ. ಮನೆಗೆ ಹೋದಾಗ ಗಿರಿಜಾಮೆ ಕೂತಿರ್ತಾಳಲ್ಲ, ಮನೆ ಕೆಲಸದವಳು, ಏನಮ್ಮ ಮಾದೇವಿ ಏನಾದ್ರು ತಿನ್ಲಾ, ಪ್ರಸಾದ ಮಾಡಿದ್ಲಾ ಅಂತ ಕೇಳಿದಾಗ, ಇಲ್ಲ ಅಮ್ಮೋರೆ, ಅವ್ರು ಬಾಗ್ಲೇ ತೆಗ್ದಿಲ್ಲ, ಮಲಗಿರೋ ಹಂಗೆ ಕಾಣಿಸುತ್ತೆ, ದೀಪ ಆರಿದೆ ಅಂತ ಹೇಳ್ತಾಳೆ. ಸೊ ಅದೇ ಒಂದು ಚಿಂತೆಲಿ ಲಿಂಗಮ್ಮಕ್ಕ ಮಲ್ಕೋತಾಳೆ. ಇತ್ತ ಮಹಾದೇವಿ ಅಕ್ಕನ ಪೂಜೆ ನಡೆದಿರುತ್ತೆ. ಬೆಳಗ್ಗೆ ಎದ್ದೇಳ್ತಾರೆ, ತಮ್ಮ ದಿನಚರಿ ಮುಗಿಸ್ಕೊಂತಾರೆ. ಸುಖ ದುಃಖ ಸಂತೋಷ ನೋವು ನಲಿವು ಅದರಲ್ಲೇ ಪೂಜೆನೂ ಮಾಡ್ತಾ ಇರ್ತಾರೆ ಮಹಾದೇವಿ ಅಕ್ಕ. ಅವಾಗ ಮಹಾದೇವಿ ಅಕ್ಕ ಚೆನ್ನಮಲ್ಲಿಕಾರ್ಜುನ ಪರಮಾತ್ಮನ ಮುಂದೆ ಹೇಳ್ತಾರೆ, ಚೆನ್ನಮಲ್ಲಿಕಾರ್ಜುನ, ನಿನ್ನನ್ನ ನಾನು ಯಾವ ರೀತಿ ಒಲಿಸ್ಕೊಳ್ಳಿ ಅಂತಾನೆ ನಂಗೆ ತಿಳಿತಾ ಇಲ್ಲ. ಅಷ್ಟವಿಧಾರ್ಚನೆ ಮಾಡಿ ಒಲಿಸ್ಕೋಬೇಕಂತಂದ್ರೆ ನೀನು ಬಹಿರಂಗ ವ್ಯವಹಾರಕ್ಕೆ ತುಂಬಾ ದೂರವಾಗಿದೆಯಾ, ಅಂತರಂಗದಲ್ಲಿ ಧ್ಯಾನ ಮಾಡಿ, ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡಿ ನಿನ್ನನ್ನು ಒಲಿಸ್ಕೋಬೇಕಂತ ಅನ್ಕೊಂಡ್ರೆ ನೀನು ವಾಂಗ್ಮನಕ್ಕೆ ಅತೀತನೇ ಆಗಿದೆಯಾ. ಇನ್ನ ಜಪ ಸ್ತೋತ್ರದಿಂದ ಒಲಿಸ್ಕೋಬೇಕಂತ ನಾನು ಯೋಚನೆ ಮಾಡಿದ್ರೆ ನೀನು ನಾದಕ್ಕೆ ಅತೀತನು. ಇನ್ನ ಭಾವಜ್ಞಾನದಿಂದ ಒಲಿಸ್ಕೋಬೇಕಂತಂದ್ರೆ ನೀನು ಮತಿಗೆ ಅಂದ್ರೆ ಬುದ್ಧಿಗೆ ಅತೀತನಾಗಿದೀಯಾ. ಹೃದಯ ಕಮಲ ಮಧ್ಯದಲ್ಲಿ ನಿನ್ನನ್ನ ಹಿಂಬಿಟ್ಕೋಬೇಕು ಅಂತ ಅನ್ಸುತ್ತೆ, ಆದ್ರೆ ನೀನು ಸರ್ವಾಂಗ ಪರಿಪೂರ್ಣ, ಅಂದ್ರೆ ನೀನು ಜಗತ್ತೆ ಎಲ್ಲ ಪ್ರತಿಯೊಂದು ಕಣಕಣದಲ್ಲೂ ಎಲ್ಲ ಕಡೆನೂ ನೀನು ವ್ಯಾಪಿಸ್ಬಿಟ್ಟಿದೀಯಾ. ಸೊ ಹೇಗೆ ನಾನು ನಿನ್ನ ಈ ಸರ್ವಾಂತರ್ಯಾಮಿಯಾದ ನಿನ್ನನ್ನು ನಾನು ಹೇಗೆ ಒಲಿಸ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀನು ಒಲಿಸ್ಕೊಳ್ಳೋದೇ ಒಂದು ದೊಡ್ಡ ಒಂದು ಸವಾಲಾಗ್ಬಿಟ್ಟಿದೆ. ನನಗನ್ಸುತ್ತೆ ನಾನು ಯಾವಾಗ್ಲೂ ಅನ್ಕೊಂತಿರ್ತೀವಿ ಪರಮಾತ್ಮನನ್ನ ನಾನು ಒಲಿಸ್ಕೋಬೇಕು ಅಂತ ಹೇಳೋದೇ ತಪ್ಪು. ಯಾಕಂದ್ರೆ ಅಲ್ಲೂ ಕೂಡ ನಮ್ಮ ಒಳಗಿನ ಅಹಂ ನಾಶ ಆಗಿಲ್ಲ, ಇನ್ನೂ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ನೀನು ಒಲಿದ್ರೆ ಒಲಿ, ಬಿಟ್ರೆ ಬಿಡು, ನಾನ್ ಮಾತ್ರ ನಿನ್ನನ್ನ ಧ್ಯಾನಿಸದೆ ನಿನ್ನ ಪೂಜಿಸದೆ ನಾನು ಒಂದು ಕ್ಷಣನೂ ಇರಲ್ಲ, ನೀನು ಒಲಿಯೋದು ಬಿಡೋದು ನಿನಗ್ ಬಿಟ್ಟಿದ್ದು ಅಂತ ಮಹಾದೇವಿ ಅಕ್ಕ ಗಟ್ಟಿ ಮನಸ್ಸು ಮಾಡಿ ದುಃಖಿಸ್ತಾ ಇರ್ತಾರೆ. ಕೊನೆಗೆ ಧೈರ್ಯ ತಂದ್ಕೊಂತಾರೆ. ನೋಡಪ್ಪ, ನೀನೇನಾದ್ರೂ ಮಾಡು, ಸಿಟ್ಟಾದ್ರೂ ಮಾಡು, ನನಗ್ ಒಲಿದಾದ್ರೂ ಒಲಿ, ಬಿಟ್ಟಾದ್ರೂ ಬಿಡು, ಆದ್ರೆ ನಾನ್ ಮಾತ್ರ ನಿನ್ನ ಪ್ರತಿನಿತ್ಯ ನಿನ್ನ ಧ್ಯಾನದಲ್ಲೇ ಇರೋದು, ನಿನ್ನ ಪೂಜೆ ಮಾಡದೆ ನಾನು ಒಂದು ಕೆಲ್ಸನೂ ಮಾಡೋದಿಲ್ಲ, ಒಂದು ಕ್ಷಣನೂ ನಾನು ಇರೋದಿಲ್ಲ ಅಂತ ಸಮಾಧಾನ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಮಹಾದೇವಿ ಅಕ್ಕ. ಅವಾಗ ಒಂದ್ ಸ್ವಲ್ಪ ಅವ್ರದ್ದು ಉದ್ವೇಗ ಕಡಿಮೆ ಆಗ್ತೈತಿ, ಶಾಂತರಾಗ್ತಾರೆ. ಅಂದ್ರೆ ಹಾಲು ಇಲ್ಲಿ ತನಕ ಹೇಗೆ ಕಾಯ್ದು ಆತ್ಯಂತಿಕ ಮಟ್ಟವನ್ನ ಮುಟ್ಟಿ ಉಕ್ಕುತ್ತಲ್ಲ, ಆ ರೀತಿ ತನ್ನನ್ನ ಒಲಿಸಿಕೊಳ್ಳುವೆ, ಆಮೇಲೆ ಅಂತ ನಾನು ನಿನ್ನನ್ನು ಒಲಿಸ್ಕೊಳ್ಳುವೆ ಅನ್ನೋ ಪ್ರಯತ್ನದಲ್ಲಿ ನನ್ನ ಅಹಂ ಕೂಡ ಅದ್ರದ್ದು ಅಂಶ ಇದೆ, ಅದನ್ನು ಕೂಡ ನಾನು ಕಳ್ಕೋಬೇಕಾಗುತ್ತೆ. ಹಾಗಾಗಿ ನೀನು ಒಲಿದ್ರೆ ಒಲಿ, ಬಿಟ್ರೆ ಬಿಡು, ನಾನ್ ಮಾತ್ರ ನಿನ್ನನ್ನ ಪೂಜಿಸೋದನ್ನ ಬಿಡೋದಿಲ್ಲ, ನಿನ್ನ ಧ್ಯಾನಿಸೋದನ್ನ ಬಿಡೋದಿಲ್ಲ, ನಿನ್ನ ಒಂದು ನಿತ್ಯ ನಿನ್ನ ಧ್ಯಾನದಲ್ಲೇ ನಾನು ನನ್ನ ಜೀವನವನ್ನ ಕಳೀತೀನಿ ಅಂತ ಹೇಳಿ ಒಂದ್ ಸ್ವಲ್ಪ ಸಮಾಧಾನವನ್ನ ತಂದ್ಕೊಳ್ತಾರೆ. ಇಂತಹ ಹೊಯ್ದಾಟ ಇರ್ತಕ್ಕಂಥ ಸಮಚಿತ್ತದ ಒಂದು ಚಿತ್ತವನ್ನ ತಂದುಕೊಂಡು ಪೂಜೆಗಾಗಿ ಹಿಡಿದಿದ್ದ ಇಷ್ಟಲಿಂಗವನ್ನ ಯಾರು ಮಹಾದೇವಿ ಅಕ್ಕ
ಹೀಗೆ ಸಮಾಧಾನ ಪಡ್ಕೊಂಡು ಕೈಯಲ್ಲಿ ಇಷ್ಟಲಿಂಗವನ್ನ ಹಿಡ್ಕೊಂಡಿರ್ತಾರೆ. ಗಂಧದ ಕರಡಿಗೆಯಲ್ಲಿ ಅದನ್ನ ಇಟ್ಕೊಂಡು ಯಾವುದೋ ಅದೃಶ್ಯ ಶಕ್ತಿ ಪೂಜೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಭಾವ ಸಮಾಧಿಗೆ ಹೋಗ್ಬಿಡ್ತಾರೆ. ಯಾವುದೋ ಒಂದು ಅದೃಶ್ಯವಾದ ಶಕ್ತಿ ಅಂದ್ರೆ ಬಹಿರಂಗ ಪ್ರಜ್ಞೆಯನ್ನ ಕಳ್ಕೊಂಡು ಅದೃಶ್ಯವಾದ ಶಕ್ತಿ ಅವರನ್ನ ಬಂದು ಆವರಿಸ್ಕೊಂಡ ಒಂದು ಅನುಭವ ಮಹಾದೇವಿ ಅಕ್ಕನವರಿಗೆ ಆಗುತ್ತೆ. ಅವಾಗ ಕಣ್ಣುಗಳು ಭಾರವಾಗಿ ಕಣ್ಣನ್ನ ಮುಚ್ಚಿ ಏನ್ ಮಾಡ್ತಾರೆ, ಅನಾಹತವಾದ ಒಂದು ದಿವ್ಯವಾದ ಶಕ್ತಿ ಅವರ ಸರ್ವಾಂಗವನ್ನು ಹೊದ್ದು ಸರ್ವಾಂಗದೊಳಗೆ ಹೊಕ್ಬಿಟ್ಟು ಅವರು ಕೂತಿರ್ತಾರಲ್ಲ, ಕೂತಲ್ಲೇ ಕೆಳಗಡೆ ಉಳಿದ್ಬಿಡ್ತಾರೆ. ಉಳಿದಾಗ ನೆಲಕ್ಕೆ ಉಳಿದಾಗ ಏನಾಗುತ್ತೆ ಅಂದ್ರೆ ಅಲ್ಲೇ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಯಾರೂ ಇರೋದಿಲ್ಲ ಒಳಗಡೆ. ದೀಪ ಉರಿತಾ ಇರ್ತಾರೆ. ದೀಪ ಉರಿತಾ ದೀಪದಲ್ಲಿರ್ತಕ್ಕಂಥ ಎಣ್ಣೆ ಎಲ್ಲ ಖಾಲಿಯಾಗಿ ಕತ್ಲೆ ಆವರಿಸ್ಕೊಳ್ಳುತ್ತೆ. ಅವರು ಹಾಗೆ ಸಮಾಧಿ ಸ್ಥಿತಿಯಲ್ಲಿ ಮಲಗ್ಬಿಡ್ತಾರೆ. ಇನ್ನ ಬೆಳಗಾಗುತ್ತೆ. ನಡೀತಾ ಇರ್ಬೇಕಾದ್ರೆ ಅವರು ಮಹಾದೇವಿ ಅಕ್ಕ ಬೆಳಗಿನ ಪೂಜೆ ತುಂಬಾ ತಡವಾಗಿ ಎಚ್ಚರಿಕೆ ಬಹಿರ್ ಪ್ರಪಂಚಕ್ಕೆ ಬರ್ತಾರೆ. ಬಂದ ತಕ್ಷಣ ಒಂದು ಕ್ಷಣ ಅವರಿಗೆ ನಾನು ಎಲ್ಲಿದ್ದೀನಿ ಅಂತ ಅನ್ನೋದೇ ಗೊತ್ತಾಗಲ್ಲ. ಮನೇಲಿ ಇದ್ದೀನಿ ಅನ್ನೋದು ಕೂಡ ಮರ್ತ್ಬಿಟ್ಟಿರ್ತಾರೆ. ಹೀಗೆ ಏನೋ ಒಂದು ಸಂತೋಷ ಹೇಳ್ತಾರೆ, ಬಹಿರ್ ಪ್ರಪಂಚಕ್ಕೆ ಬರ್ತಾರೆ. ತುಂಬಾ ಏನೋ ಒಂದು ಶಕ್ತಿ, ಏನೋ ಒಂದು ಭಾಗ್ಯ ಸಿಕ್ಕಿದೆ ನನಗೆ ಅನ್ನೋ ಒಂದು ಹುಮ್ಮಸ್ನಲ್ಲಿ ಎದ್ದೇಳ್ತಾರೆ. ಮತ್ತೆ ಬೆಳಗಿನ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಪೂಜೆಗೆ ಕೂತ್ಕೋತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೀಗೆ ಅಮ್ಮ ಬರ್ತಾರೆ. ಅಮ್ಮ ಮತ್ತೆ ನಾನು ತುಂಬಾ ದಿನ ಆಯ್ತು ಮಠದ ಕಡೆ ಹೋಗಿಲ್ಲ, ಗುರುಗಳ ಕಡೆ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಕೊಂಡ್ ಬರೋದಿದೆ ಅಂತ ಕೇಳಿದಾಗ ಲಿಂಗಮ್ಮ ಕಳ್ಸೋದಿಲ್ಲ. ಅನ್ಕೊಂತಾರೆ ನಿನ್ನೆ ತುಂಬಾ ಸುಂದಿದ್ರು ಎಣ್ಣೆ ಹಚ್ಚಿರ್ತಾಳಲ್ಲ, ತಂದಿದ್ದು ಅದು ಮದ್ದು ಕೊಟ್ಟಿರ್ತಾಳೆ ಲಿಂಗಮ್ಮ. ಸೊ ಅದರಿಂದ ಇವಾಗ ಚೆನ್ನಾಗಿ ತುಂಬಾ ಸಂತೋಷವಾಗಿ ಮಾತಾಡ್ತಿರ್ತಾರೆ ಮಹಾದೇವಿ ಅಕ್ಕ. ಮಾತಾಡಿದಾಗ ಮತ್ತೆ ಗುರುಗಳ ಕಡೆ ಹೋಗ್ಬಿಟ್ರೆ ಮತ್ತು ಅದೇ ಬೋಧೆ ಕಲ್ತ್ಕೊಂಡು ಮತ್ತೆ ಹುಚ್ಚಿಗಿಚ್ಚಿಡಿದ್ಬಿಟ್ರೆ ಏನು ಅಂತ ಆತಂಕ ಲಿಂಗಮ್ಮನವ್ರಿಗೆ. ಅವಾಗ ಏನು ಬೇಡಮ್ಮ, ಇವತ್ತೇನು ಹೋಗೋದ್ ಬೇಡ, 2 ದಿನ ಬಿಟ್ಟು ಹೋಗುವಂತೆ ಅಂತ ಹೇಳಿದಾಗ ಮಹಾದೇವಿ ಅಕ್ಕ ಅದಕ್ಕೆ ಒಪ್ಪಲ್ಲ. ಇಲ್ಲಮ್ಮ, ನಿಂದ ಯಾಕೋ ಜಾಸ್ತಿ ಆಯ್ತು. ಮೊದಲು ಮಠಕ್ಕೆ ಶಾಲೆಗೆ ಹೋಗೋದು ಬೇಡ ಅಂದೆ, ಆಯ್ತು, ನಿನ್ನ ಮಾತಿಗೆ ಬೆಲೆ ಕೊಟ್ಟು ಆಯ್ತು ಅಂತ ಒಪ್ಕೊಂಡೆ. ಇನ್ನ ದಿನಂಪ್ರತಿ ಏನು ಗುರುಗಳ ಹತ್ರನೂ ಹೋಗೋದು ಬೇಡ, ಯಾವಾಗಾದ್ರೂ ಹೋಗು, ಅದು ನಿಮ್ಮ ತಂದೆನ ಕರ್ಕೊಂಡು ಹೋಗು ಅಂತಂದೆ, ಅದಕ್ಕೂ ಒಪ್ಕೊಂಡೆ. ಯಾಕೋ ನಿಂದು ಜಾಸ್ತಿ ಆಗ್ತಿದೆ, ಇವತ್ ನಾನು ಹೋಗ್ಲೇಬೇಕು, ತುಂಬಾ ದಿನ ಆಯ್ತು ನಾನು ಹೋಗಿಲ್ಲ ಅಂತ ಅಂದಾಗ ಸಿಟ್ ಮಾಡ್ತಾ ಇರ್ಬೇಕಾದ್ರೆ ಓಂಕಾರ ಶೆಟ್ಟಿ ಅವ್ರು ಬರ್ತಾರೆ. ಮಗಳ ಮತ್ತು ತಾಯಿಯ ಸಂಭಾಷಣೆಯನ್ನ ಕೇಳ್ಕೊಂಡು, ಅಪ್ಪ ಮತ್ತೆ ನಾನು ಮಠಕ್ಕೆ ಹೋಗ್ಬೇಕು, ಅಮ್ಮ ಬೇಡ ಅಂತಿದ್ದಾರೆ ಅಂತ ಹೇಳಿದಾಗ, ಆಯ್ತು ಬಾರಮ್ಮ, ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಂಗೆ ಓಂಕಾರ ಶೆಟ್ಟಿ ಅವರು ಮಗಳನ್ನ ಕರ್ಕೊಂಡು ಮಠದ ಕಡೆ ಬರ್ತಾರೆ. ಮಠದ ಕಡೆ ಬಂದು ಹಾಗೆ ಗುರುಗಳು ಪೀಠದ ಮೇಲೆ ಕೂತಿರ್ತಾರೆ. ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಕೂತ್ಕೋತಾರೆ. ಕೂತ್ಕೊಂಡಾಗ ಹಿಂದಿನ ದಿನ ರಾತ್ರಿ ನಡೆದಂತಹ ಎಲ್ಲ ವಿಷಯಗಳನ್ನ, ತನಗೆ ಆದಂತಹ ಎಲ್ಲ ಅನುಭವಗಳನ್ನ ಮಹಾದೇವಿ ಅಕ್ಕ ಗುರುಗಳ ಮುಂದೆ ನಿವೇದನೆ ಮಾಡ್ಕೊಂಡಾಗ ಗುರುಗಳು ಹೇಳ್ತಾರೆ, ಮಹಾದೇವಿ, ನೀನು ನಿನ್ನೆ ಏನು ಪಡೆದಂತಹ ಅನುಭವ ಇದೆಯಲ್ಲ, ಅದು ತುಂಬಾ ಉನ್ನತವಾದ ಒಂದು ಪರಿಸ್ಥಿತಿ. ಅದು ಸಾಧಕರಿಗೆ ಎಲ್ಲರಿಗೂ ಬರ್ತಕ್ಕಂಥ ಒಂದು ಪರಿಸ್ಥಿತಿ. ನಿನಗೆ ಎಷ್ಟು ಬೇಗ ಒಲ್ದಿದ್ದಾನೆ ಆ ಭಗವಂತ ಅಂದ್ರೆ ನೀನು ತುಂಬಾ ಸುಕೃತಳಿದೀಯಾ, ಪುಣ್ಯಜೀವಿ ಇದೀಯಾ, ನಿಂದು ಭಾಗ್ಯನೇ ಭಾಗ್ಯ, ತುಂಬಾ ಅದೃಷ್ಟವಂತಿಯಮ್ಮ ನೀನು ಮಾದೇವಿ ಅಂತ ಗುರುಗಳು ತುಂಬಾ ಸಂತೋಷ ಪಡ್ತಾರೆ. ಏನು ಅಂತಂದ್ರೆ ಸಾಕ್ಷಾತ್ಕಾರ, ಪರಮಾತ್ಮನ ಸಾಕ್ಷಾತ್ಕಾರ ಪಡ್ಕೊಳ್ಳೋದ್ರಲ್ಲಿ 3 ರೀತಿಯ ಸಾಕ್ಷಾತ್ಕಾರ ಇರುತ್ತೆ ಅನ್ನೋದನ್ನ ಗುರುಗಳು ಮಹಾದೇವಿ ಅಕ್ಕನಿಗೆ ಹೇಳ್ತಾರೆ. ಅದರಲ್ಲಿ ಏನಪ್ಪಾ ಅಂದ್ರೆ ವಚನ ಸಾಹಿತ್ಯದಲ್ಲಿ ಹೇಳ್ತಾ ಇರ್ತಾರಂತೆ, ಸಗುಣ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ. ಅಂದ್ರೆ ಆತ್ಮ ಪರಮಾತ್ಮ ಸಾಕ್ಷಾತ್ಕಾರವನ್ನ ನಿರ್ಗುಣದಲ್ಲಿ ನಾವು ವಿಂಗಡಿಸಬಹುದು. ಅಂದ್ರೆ ನೀರಿಗೆ ತನ್ನದೇ ಆದ ಆಕಾರ ಇರೋದಿಲ್ಲ, ಅದು ಯಾವ ಪಾತ್ರೆಯಲ್ಲಿ ಹಾಕ್ತೀವಿ ಆ ಪಾತ್ರೆಗೆ ಹೊಂದ್ಕೊಳ್ಳುವಂತ ಗುಣ ನೀರಿಗೆ ಇರುತ್ತೆ. ಹಾಗಾಗಿ ಗುಂಡಾದ ಪಾತ್ರೆಯಲ್ಲಿ ಹಾಕಿದ್ರೆ ಅದು ಗುಂಡಾದ ಒಂದು ಮಂಜುಗಡ್ಡೆಯಾಗಿ ನಮಗೆ ತೋರುತ್ತೆ. ಹಾಗೆಯೇ ದೇವನು ಹೆಣ್ಣು ಅಲ್ಲ, ಗಂಡುನೂ ಅಲ್ಲ. ಆಮೇಲೆ ಅದು ಒಂದು ಚೈತನ್ಯ, ಅದ್ಭುತವಾದ ಚೈತನ್ಯ. ಅದು ನಮಗೆ ತೋರೋದು ಹೇಗೆ ಅಂದ್ರೆ, ಅದು ಭಾಷೆಯ ಬಂಧನದಲ್ಲಿ ಕೂಡ ಸಿಕ್ಕಾಕೋದಿಲ್ಲ,
ಅದನ್ನ ನಾವು ನಮಗೆ ಒಂದು ಕಲ್ಪನೆಯ ರೀತಿಯಲ್ಲಿ ಸ್ತ್ರೀ ಮತ್ತು ಪುರುಷ ನಪುಂಸಕಲಿಂಗದಲ್ಲಿ ಏನು ಒಂದು ದೇವರು ಅಂತ ಮಾತ್ರ ದೇವತೆ ಹೇಳೋದು ಕಡಿಮೆ, ದೇವರು ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗಾಗಿ ಈ ಒಂದು ದೇವನು ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ಅದ್ಭುತವಾದ ಶಕ್ತಿ. ಅವನಿಗೆ ಅವನದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ. ಅಂದ್ರೆ ನಮ್ಮ ನಿಮ್ಮಂತೆ ಕೈ ಕಾಲು ಕಣ್ಣು ಮೂಗು ಅವನಿಗೆ ಏನೂ ಇರೋದಿಲ್ಲ. ಆದ್ರೆ ಅವನು ನಮಗೆ ತಂದೆಯಾಗಿ, ಗಂಡನಾಗಿ, ಗೆಳೆಯನಾಗಿ, ಆಮೇಲೆ ತಾಯಿಯಾಗಿ ಎಲ್ಲ ರೀತಿಯಾಗಿ ನಮ್ಮನ್ನ ಸಾಕುವಂತ ಕೆಲ್ಸನ ಆ ಭಗವಂತ ಮಾಡ್ತಾನೆ. ಹಾಗಾಗಿ ಪತಿಯಾಗಿ ಸಖನಾಗಿ ಭಕ್ತರ ಕರೆಗೆ ಓಗೊಡುವ ಸಗುಣ ಪೂರ್ವ ವ್ಯಕ್ತಿತ್ವ ಆ ಪರಮಾತ್ಮನಲ್ಲಿ ಇರುತ್ತೆ. ಅಂತಹ ಸಗುಣ ಸಾಕ್ಷಾತ್ಕಾರದ ಬಳಿಕ ತನ್ನ ವ್ಯಷ್ಟಿಗತವಾದ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಪ್ರಾಣಲಿಂಗ ಸಾಕ್ಷಾತ್ಕಾರವನ್ನ ಮತ್ತು ಸಮಷ್ಟಿಗತವಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಅಂದ್ರೆ ಭಾವಲಿಂಗ ಸಾಕ್ಷಾತ್ಕಾರವನ್ನ ನಾವು ಮಾಡ್ಕೋಬೇಕಾಗುತ್ತೆ. ಅದು ಇನ್ನು ಮುಂದಿರ್ಬೇಕಾದ್ರ ನಿನ್ನ ಮುಂದಿನ ಸಾಧನೆಯ ಗುರಿ. ಅದನ್ನ ನೀನು ಇನ್ಮೇಲೆ ಸಾಧನೆ ಮಾಡ್ತಾ ಹೋಗ್ಬೇಕಾಗುತ್ತೆ ಮಹಾದೇವಿ ಅಂತ ಗುರುಗಳು ಮಹಾದೇವಿಗೆ ಹೇಳಿದಾಗ ಮಹಾದೇವಿ ಮೌನವಾಗಿ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ತಲೆ ಆಡಿಸಿ ಗುರುಗಳಿಗೆ ನಮಸ್ಕರಿಸಿ ಮನೆಗೆ ತಂದೆ ಮಗಳು ಕೂಡ ಇಬ್ರು ಮನೆಗೆ ಹೋಗ್ತಾರೆ. ಹೀಗೆ ಮಹಾದೇವಿ ಅಕ್ಕನ ಸಾಧನೆ ಉನ್ನತವಾಗಿ ಇನ್ನ ಮುಂದೆ ತುಂಬಾ ಒಳ್ಳೆಯ ಸಾಧನೆಯನ್ನ ಮಾಡ್ತಾರೆ. ಇವಾಗ ಒಂದು ಹಂತದ ಅವ್ರಿಗೆ ಸಾಧನೆ ಆಯ್ತು. ಇನ್ನು ಪರಮಾತ್ಮನ ಅವ್ರಿಗೆ ಅರ್ಧ ಸಾಕ್ಷಾತ್ಕಾರ ಆದಾಗೇನೆ ಇನ್ನೇನು ಪರಮಾತ್ಮನನ್ನ ಕಾಣೋದು, ಆ ಪರಮಾತ್ಮನಲ್ಲಿ ಲೀನ ಆಗೋದು. ಇನ್ನ ಏನು ಕಷ್ಟಗಳು ಬರ್ತಾವಲ್ಲ ಮಹಾದೇವಿ ಅಕ್ಕನಿಗೆ, ಕೌಶಿಕ ಮಹಾರಾಜ ಬರ್ತಾನೆ, ಮದುವೆ ಪ್ರಸ್ತಾಪ ಬರುತ್ತೆ, ಅರಮನೆಗೆ ಹೋಗುವಂತ ಸಂದರ್ಭ ತುಂಬಾ ಅದ್ಭುತವಾಗಿ ಮಾತಾಜಿಯವರು ಬರ್ದಿದ್ದಾರೆ. ಅದನ್ನ ನಾಳಿಂದ ನೋಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.